ರಾಜಕುಮಾರಿ ಶೈಕಾ ಮಹರಾ ತನ್ನ ಗಂಡನಿಗೆ ಸಾಮಾಜಿಕ ಜಾಲತಾಣದಲ್ಲಿ ಡಿವೋರ್ಸ್ ಕೊಟ್ಟು ಸುದ್ದಿಯಾಗಿದ್ರು. ಈಗ ಮತ್ತೆ ಸುದ್ದಿಯಾಗಿದ್ದಾರೆ. ಡಿವೋರ್ಸ್ ಅನ್ನುವ ಹೆಸರಿನಲ್ಲಿ ಪರ್ಫ್ಯೂಮ್ ಬಾಟಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಡಿವೋರ್ಸ್ ಅಂದ್ರೆ ಸಾಕಷ್ಟು ಜನಕ್ಕೆ ಬೇಸರ ಆಗತ್ತೆ. ಅಯ್ಯೋ ಡಿವೋರ್ಸ್ ಆಗ್ಬಿಡ್ತಲ್ಲ ಅಂತ ಕೊರಗ್ತಾರೆ. ಆದ್ರೆ ಈ ದುಬೈನ ರಾಜಕುಮಾರಿ ಡಿವೋರ್ಸ್ ಅನ್ನುವ ಹೆಸರಲ್ಲಿನೇ ಪರ್ಫ್ಯೂಮ್ ಬಾಟಲ್ನ ಲಾಂಚ್ ಮಾಡಿರೋದು ಎಲ್ಲರಿಗೂ ಶಾಕ್ ಆಗಿದೆ. ಹಾಗಾದ್ರೆ ಇದರ ವಿಶೇಷತೆ ಏನು, ಇದರ ಹಿನ್ನೆಲೆ ಏನು, ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ. ಇತ್ತೀಚೆಗೆ ದುಬೈ ರಾಜಕುಮಾರಿ ತನ್ನ ಗಂಡನಿಗೆ ಇನ್ಸ್ಟಾಗ್ರಾಮ್ನಲ್ಲಿ ತಲಾಕ್ ನೀಡಿದ್ರು. ಸಾಮಾಜಿಕ ಜಾಲತಾಣದಲ್ಲೇ ತನ್ನ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಹಾಕಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ರು. ಈ ಡಿವೋರ್ಸ್ ಕೇಸ್ಗೆ ಈಗ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಏನಪ್ಪಾ ಅಂತ ಹೇಳಿದ್ರೆ, ದುಬೈ ರಾಜಕುಮಾರಿ ಶೈಕಾ ಮಹರಾ ತನ್ನ ಗಂಡ ಶೇಖ್ ಮನಾ ಅಲ್ ಮುಕ್ತಮ್ಗೆ ತ್ರಿವಾಳಿ ತಾಲಕ್ ಹೇಳಿದ್ರು. ಗಂಡನ ದಾಂಪತ್ಯ ದ್ರೋಹವೇ ವಿಚ್ಛೇದನ ನೀಡಲು ಕಾರಣ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಬರ್ಕೊಂಡಿದ್ರು. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿ, ದುಬೈ ರಾಜಕುಮಾರಿ ಆತ್ಮೀಯ ಪತಿ, ನೀವು ಇತರರೊಂದಿಗೆ ಸಂಬಂಧ ಹೊಂದಿರುವುದು ನಾನು ನಿಮಗೆ ವಿಚ್ಛೇದನ ನೀಡುತ್ತಿದ್ದೇನೆ. ಐ ಡಿವೋರ್ಸ್ ಯು, ಐ ಡಿವೋರ್ಸ್ ಯು, ಐ ಡಿವೋರ್ಸ್ ಯು ಅಂತ 3 ಬಾರಿ ಹೇಳಿ ವಿಚ್ಛೇದನೆ ಕೊಟ್ಟಿದ್ರು. ಇಂತಿ ನಿಮ್ಮ ಮಾಜಿ ಹೆಂಡತಿ ಅಂತ ಕೂಡ ಬರೆದುಕೊಂಡಿದ್ರು. ಇನ್ಸ್ಟಾ ಮೂಲಕ ಪತಿಗೆ ವಿಚ್ಛೇದನ ನೀಡಿ ಸುದ್ದಿಯಾಗಿದ್ದ ಈ ದುಬೈ ರಾಜಕುಮಾರಿ ಶೇಖ್ ಮೆಹರಾ ಮುಕ್ತ ಹೊಸ ಪರ್ಫ್ಯೂಮ್ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಏನಪ್ಪ ಇದು ಹೊಸ ಪರ್ಫ್ಯೂಮು? ಹೊಸ ಪರ್ಫ್ಯೂಮು ಕೂಡ ಡಿವೋರ್ಸ್ ಅಂತಾನೆ ಹೆಸರಿಟ್ಟಿದ್ದಾರಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಇರ್ಬೋದು. ಆಕೆ ಒಂದು ಪೋಸ್ಟನ್ನು ರಿಲೀಸ್ ಮಾಡ್ತಾರೆ. ಆ ಪೋಸ್ಟ್ನಲ್ಲಿ ಕಪ್ಪು ಬಣ್ಣದ ಬಾಟಲ್ನ ಮೇಲೆ ಡಿವೋರ್ಸ್ ಅನ್ನುವ ಪದಗಳನ್ನು ಕೂಡ ತೋರಿಸಿದೆ. ಇದು ಆಕೆಯ ವೈಯಕ್ತಿಕ ಜೀವನದ ಸದ್ಯದ ಸ್ಥಿತಿಯನ್ನು ಕೂಡ ತೋರಿಸುತ್ತೆ. ಇದಕ್ಕೂ ಒಂದಿನ ಮುಂಚೆ ಪ್ರಕಟ ಮಾಡಿದ ವಿಡಿಯೋದಲ್ಲಿ ಒಡೆದ ಗಾಜು, ಕಪ್ಪು ದಳಗಳು ಮತ್ತು ಕಪ್ಪು ಪ್ಯಾಂಥರನ್ನು ಒಳಗೊಂಡಿತ್ತು. ಶೇಖಾ ಮಹರಾ ತಮ್ಮ ಪತಿಯನ್ನ ಇನ್ಸ್ಟಾಗ್ರಾಮ್ನಲ್ಲಿಯೇ ಎಲ್ಲರೂ ಮುಂದೆ ಡಿವೋರ್ಸ್ ಮಾಡಿದ್ರು. ಈಗ ಇನ್ಸ್ಟಾಗ್ರಾಮ್ನಲ್ಲಿಯೇ ಡಿವೋರ್ಸ್ ಅನ್ನುವ ಹೊಸ ಪರ್ಫ್ಯೂಮನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಆ ಪರ್ಫ್ಯೂಮ್ಗೆ ತನ್ನ ಬ್ರ್ಯಾಂಡ್ ಮಹರಾ M1 ಅಡಿಯಲ್ಲಿ ಡಿವೋರ್ಸ್ ಅಂತ ಹೆಸರನ್ನ ಕೂಡ ಇಟ್ಟಿದ್ದಾರೆ. ಅದು ಒಳ್ಳೆ ಸುಗಂಧ ಭರಿತ ಪರ್ಫ್ಯೂಮ್ ಅಂತ ಕೂಡ ಪ್ರತಿಬಿಂಬಿಸಲಾಗಿದೆ. ಈ ರಾಜಕುಮಾರಿ ತನ್ನ ಬ್ರ್ಯಾಂಡ್ ಮಹರಾ M1 ಅಡಿಯಲ್ಲಿ ಡಿವೋರ್ಸ್ ಎನ್ನುವ ಹೆಸರಿನ ಹೊಸ ಸುಗಂಧ ದ್ರವ್ಯಗಳ ಬ್ರ್ಯಾಂಡನ್ನು ಪ್ರಾರಂಭಿಸಲು ಇವಾಗ ಸಿದ್ಧರಾಗಿದ್ದಾರೆ. ಶೇಖ್ ಮೆಹರಾ 2023ರಲ್ಲಿ ವಿವಾಹವಾಗಿದ್ದರು. 1 ವರ್ಷದ ಬಳಿಕ ಹೆಣ್ಮಗುಗೆ ಜನ್ಮ ಕೂಡ ನೀಡಿದ್ರು. ಆದರೆ ಮಗು ಹುಟ್ಟಿದ 2 ತಿಂಗಳಿಗೆ ಗಂಡನಿಗೆ ತಲಾಕ್ ನೀಡಿದ್ರು, ಅಂದರೆ ಡಿವೋರ್ಸ್ನ ಕೊಟ್ಟಿದ್ರು. ನೋಡಿದ್ರಲ್ಲ, ಈ ದುಬೈನ ರಾಜಕುಮಾರಿ ತನ್ನ ಸದ್ಯ ಜೀವನ ಹಾಗೂ ಆಕೆ ಲಾಂಚ್ ಮಾಡಿರುವಂತಹ ಪರ್ಫ್ಯೂಮ್ ಎರಡೂ ಕೂಡ ಒಂದೇ ಹೆಸರದಾಗಿದೆ. ಆಕೆ ಜೀವನದಲ್ಲೂ ಕೂಡ ಡಿವೋರ್ಸ್ ಆಗಿದೆ. ಹಾಗೆ ಆಕೆ ಲಾಂಚ್ ಮಾಡ್ತಿರುವಂತಹ ಪರ್ಫ್ಯೂಮ್ ಕೂಡ ಡಿವೋರ್ಸ್ ಅನ್ನೋ ಹೆಸರದೇ ಆಗಿದೆ. ಹೆಣ್ಣು ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ರಾಜಕುಮಾರಿ ತೋರಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.